ಚಿಕ್ಕೋಡಿ ಲೋಕಸಭಾ ಚುನಾವಣಾ ಕಣ ರಂಗೇರಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ನಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಇನ್ನೊಂದು ಕಡೆ ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜೊಲ್ಲೆ ಕೂಡ ಸ್ಪರ್ಧೆ ಮಾಡಿರುವಂಥದ್ದು. ಈ ಒಂದು ಚುನಾವಣೆ ಕಣದಲ್ಲಿ ಅತಿ ಚಿಕ್ಕ ವಯಸ್ಸಿನ ಯುವತಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಒಂದು ಕಡೆ ಸಾಕಷ್ಟು ಹೋದ ಕಡೆಯಲ್ಲೆಲ್ಲ ಸಾಕಷ್ಟು ಬೆಂಬಲ ಕೂಡ ಸಿಗ್ತಾ ಇರುವಂಥದ್ದು. ನಾನೀಗ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ದೇನೆ. ಸಾಕಷ್ಟು ಬೆಂಬಲಿಗರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಇನ್ನೊಂದು ವಿಶೇಷ ಏನಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ರಾಹುಲ್ ಜಾರಕಿಹೊಳಿ ಅವರು ಸಾಥ್ ಕೊಡ್ತಾ ಇರುವಂಥದ್ದು. ಅಂದ್ರೆ ಒಂದು ಕಡೆ ಅಕ್ಕ ತಮ್ಮ ಇಬ್ರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿ ಇರ್ತಾರೆ, ಅವ್ರನ್ನ ಮಾತಾಡ್ತಾರೆ. ಮೇಡಮ್, ಮೊದಲೇದಾಗಿ ಟಿಕೆಟ್ ಸಿಕ್ಕಿರುವಂಥದ್ದಕ್ಕೆ ಅಭಿನಂದನೆ. ಸೊ ಹೇಗೆ ಅನಿಸ್ತಾ ಇದೆ? ಕಡಿಮೆ ವಯಸ್ಸು, ಓದೋ ವಯಸ್ಸಿನಲ್ಲಿ ಇವತ್ತು MP ಕ್ಯಾಂಡಿಡೇಟ್ ಆಗಿ ನಿಂತಿದ್ದೀರಿ, ಹೆಂಗೆ ಅನಿಸ್ತಾ ಇದೆ ನಿಮಗೆ? ಭಾಳ ಖುಷಿ ಅನಿಸ್ತಾ ಇದೆ ರೀ, ಹಾಗೂ ಭಾಳ ಹೆಮ್ಮೆ ಕೂಡ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಭಾಳ ದೊಡ್ಡ ಜವಾಬ್ದಾರಿಯನ್ನು ಪಕ್ಷದ ವರಿಷ್ಠರು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ರೀ. ಸೊ ಏನು ಹೇಳ್ತೀರಿ? ಟಿಕೆಟ್ ಪಕ್ಷದಿಂದ ವರಿಷ್ಠರೆಲ್ಲರೂ ಕೂಡ ನಿಮ್ಮ ಹೆಸರು ರೆಫರ್ ಮಾಡಿದ್ದಾರೆ, ನಿಮಗೆ ಟಿಕೆಟ್ ಕೊಟ್ಟಿದ್ದಾರೆ. ಧನ್ಯವಾದ ಹೇಳಕ್ಕೆ ಬಯಸ್ತೇನೆ ಎಲ್ಲ ಮುಖಂಡರ ವರಿಷ್ಠರಿಗೆ, ಖರ್ಗೆ ಸರ್ ಅವರಿಗೆ, ಸೋನಿಯಾಜಿ ಅವರಿಗೆ, ರಾಹುಲ್ ಸರ್ ಅವರಿಗೆ, ಹಾಗೆಯೇ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ, DCM DK ಶಿವಕುಮಾರ್ ಸರ್ ಅವರಿಗೆ, ಹಾಗೂ ತಂದೆಯವರು ಸಚಿವರು ಶ್ರೀ ಸತೀಶ್ ಜಾರಕಿಹೊಳಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಸೊ ಹೆಂಗೆ ಅನಿಸ್ತಾ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ MP ಟಿಕೆಟ್ ಸಿಕ್ತು ಅನ್ನುವಂಥದ್ದು? ಆ ಒಂದು ಕ್ಷಣ ಹೆಂಗಿತ್ತು ನಿಮ್ಗೆ? ಹೆಂಗೆ ಅನಿಸ್ತದು? ಇಲ್ಲ ನೀವು ಸ್ಪರ್ಧೆ ಮಾಡ್ಬೇಕಂತೇಳಿ ತಂದೆಯವರು ಹೇಳಿದಾಗ ಯಾವ ರೀತಿಯಾಗಿ ಯೋಚನೆಗಳು ಬಂದು ನಿಮಗೆ? ಅವರು ಮಾಡಿದ್ದೆಲ್ಲ ಜನರ ಸೇವೆ ಹಾಗೂ ಅಭಿವೃದ್ಧಿ ಕಾರ್ಯ, ಅದನ್ನೇ ಮುಂದುವರ್ಸ್ಕೊಂಡು ತಲೆಯಲ್ಲಿ ಬಂತು. ಸೊ ನಾವು ಅದನ್ನ ಕೂಡ ಕಂಟಿನ್ಯೂ ಮಾಡ್ತೀವಿ ರೀ. ಸೊ ಎಲ್ಲೋ ಒಂದು ಕಡೆ ಈ ಓದೋದ್ರ ಜೊತೆಗೆ ರಾಜಕೀಯ ಎರಡನ್ನೇ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಇಲ್ಲ, ಓದು ಮುಗ್ದಿದೆ ರೀ, MBA ಕಂಪ್ಲೀಟ್ ಆಗಿದೆ. ಸೊ ಇದು ಕಂಪ್ಲೀಟ್ ಈಗ ರಾಜಕೀಯ ಮಾಡ್ತೀವಿ. ಪೂರ್ತಿಯಾಗಿ ರಾಜಕಾರಣದತ್ತ ಬಂದ್ಬಿಟ್ರಿ? ಹೌದು ರೀ.